ಮುಂಗಾರು ಮಂಕು ಗೊಬ್ಬರದ ಅಭಾವ ಕ್ಯೂನಲ್ಲೇ ಕಳೀತಾ ಇದೆ ಬಿತ್ತನೆ ಕಾಲ. ಗೊಬ್ಬರ ಖಾಲಿನ ಕೃತಕ ಅಭಾವನ ಅಧಿಕಾರಿಗಳಿಗೆ ಸಮಸ್ಯೆ ಕಾಣ್ತಾ ಇಲ್ವಾ? ಮುಖ್ಯಮಂತ್ರಿಗಳೇ ಏನಿದು ರೈತರ ಸಂಕಷ್ಟಕ್ಕೆ ನೆರವಾಗಿ ಗೊಬ್ಬರಕ್ಕೆ ಗೋಳಾಟ. ನ್ಯೂಸ್ 18 ಬಿಗ್ ಕವರೇಜ್ ಇದು. ಮುಂಗಾರು ಆರಂಭ ಆಗಿದೆ. ಈ ಹಂತದಲ್ಲಿ ರೈತರ ಕೃಷಿ ಚಟುವಟಿಕೆ ಕೂಡ ಚುರುಕನ್ನ ಪಡ್ಕೊಳ್ಳುತ್ತೆ. ಬಿತ್ತನೆ ಕಾರ್ಯವನ್ನ ಮಾಡಬೇಕಾಗುತ್ತೆ, ಗೊಬ್ಬರ ಹಾಕಬೇಕಾಗುತ್ತೆ. ಆದ್ರೆ ರಾಜ್ಯದಲ್ಲಿ ಬಹುತೇಕ ಕಡೆಗಳಲ್ಲಿ ಅನ್ನದಾತರಿಗೆ ರಸಗೊಬ್ಬರ ಸಿಗದೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ರೈತರಿಗೆ ಅಗತ್ಯದ ಅರ್ಧದಷ್ಟು ಕೂಡ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ. ಹಿಂಗಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರಸಗೊಬ್ಬರದ ಕೃತಕ ಅಭಾವ ಸೃಷ್ಟಿ ಮಾಡಿದಾರ ಅಥವಾ ನಿಜಕ್ಕೂ ಕೊರತೆ ಉಂಟಾಗಿದ್ಯಾ? ಈ ಬಗ್ಗೆನೇ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಆಗ್ತಾ ಇಲ್ಲ, ರಸಗೊಬ್ಬರ ಕೇಂದ್ರ ಸರ್ಕಾರದಿಂದನೇ ಪೂರೈಕೆ ಆಗ್ತಿಲ್ಲ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಜೂನ್ನಲ್ಲಿ 5,83,333 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಆದರೆ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿರೋದು 1,64,322 ಟನ್ ಅಂತೆ. ರಸಗೊಬ್ಬರ ಸಿಗದೆ ಅನ್ನದಾತರು ಪರದಾಟವನ್ನ ಪಡ್ತಾ ಇದ್ದಾರೆ. ಆಲ್ರೆಡಿ ಹಲವು ಕಡೆ ಪ್ರತಿಭಟನೆಗಳು ಕೂಡ ಆರಂಭ ಆಗಿದೆ. ರಸಗೊಬ್ಬರ ಪೂರೈಕೆ ಬಗ್ಗೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಇನ್ನು ಏಪ್ರಿಲ್ನಿಂದ ಜೂನ್ ವರೆಗೆ ರಾಜ್ಯಕ್ಕೆ 14,40,507 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯತೆ ಇದೆ. ಆದರೆ ರಾಜ್ಯಕ್ಕೆ ಕೇಂದ್ರ ಸರಬರಾಜು ಮಾಡಿದ್ದು 8,12,929 ಮೆಟ್ರಿಕ್ ಟನ್ ಮಾತ್ರ. ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ ರಾಜ್ಯಕ್ಕೆ ಒಟ್ಟು 30,05,000 ಮೆಟ್ರಿಕ್ ಟನ್ ರಸಗೊಬ್ಬರದ ಅಗತ್ಯತೆ ಇದೆ. ಆದರೆ ಇದುವರೆಗೆ ರಾಜ್ಯಕ್ಕೆ ಕೇಂದ್ರದಿಂದ ತಲುಪಿರೋದು 8,12,929 ಮೆಟ್ರಿಕ್ ಟನ್ ರಸಗೊಬ್ಬರ ಮಾತ್ರ ಸರಬರಾಜಾಗಿದೆ. ಹೀಗಾಗಿ ಕೇಂದ್ರದಿಂದನೇ ಸರಿಯಾಗಿ ಅಂದ್ರೆ ನಮ್ಮ ಡಿಮ್ಯಾಂಡ್ಗೆ ತಕ್ಕಂತೆ, ನಮ್ಮ ಮನವಿಗೆ ತಕ್ಕಂತೆ ಅಥವಾ ನಮ್ಮ ಅಗತ್ಯಕ್ಕೆ ತಕ್ಕಂತೆ ರಸಗೊಬ್ಬರ ಪೂರೈಕೆ ಆಗಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇನ್ನು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ರಸಗೊಬ್ಬರವನ್ನ ಪೂರೈಕೆ ಮಾಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಆರೋಪವನ್ನ ಮಾಡಿದ್ದಾರೆ. 30% ಮಾತ್ರ ಕೇಂದ್ರದಿಂದ ಪೂರೈಕೆ ಆಗಿದೆ ಅಂತ ಹೇಳಿದ್ದಾರೆ. ರಾಜ್ಯಗಳಲ್ಲಿ ರಸಗೊಬ್ಬರ ಕೊಡುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ರಸಗೊಬ್ಬರವನ್ನ ಕೇಂದ್ರ ಸರ್ಕಾರ ಸಪ್ಲೈ ಮಾಡಬೇಕು. ಸದ್ಯಕ್ಕೆ ರಸಗೊಬ್ಬರ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತೀವಿ ಅಂತ ಈಶ್ವರ್ ಖಂಡ್ರೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ರಸಗೊಬ್ಬರಕ್ಕಾಗಿ ರೈತರು ಪರದಾಟವನ್ನ ಪಡ್ತಾ ಇದ್ದಾರೆ. ಆಲ್ರೆಡಿ ನಾನು ಹೇಳ್ತಾ ಇದ್ದೆ, ಹಲವು ಕಡೆ ಪ್ರತಿಭಟನೆಗಳು ನಡೀತಾ ಇದೆ. ಇನ್ ಕೆಲವೆಡೆ ರೈತರ ಪರದಾಟ ನೋಡಿ. ಆಪ್ನಲ್ಲಿ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಗೊಬ್ಬರ ವಿತರಣೆಯನ್ನೇ ಸ್ಥಗಿತ ಮಾಡಿದ್ದಾರೆ. ದಿನಗಟ್ಲೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಪಾಪ ರೈತರು. ಊಟ ತಿಂಡಿ ಎಲ್ಲ ಸ್ಕಿಪ್ ಮಾಡಿದ್ದಾರೆ, ಅಲ್ಲೇ ಮಲ್ಕೊಳ್ತಾ ಇದ್ದಾರೆ. ಅದೇ ಲಾಸ್ಟ್ ಮಿನಿಟ್ ಅಲ್ಲಿ ಈ ತರ ಸರ್ವರ್ ಪ್ರಾಬ್ಲಮ್ ಅಂದ್ರೆ ಏನ್ ಮಾಡ್ತಾರೆ ರೈತರು? ಗೊಬ್ಬರ ಸಿಗದೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ್ನ ಡಂಬಳ ನಾಕಾ ಬಳಿಯಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ನಮಗೆ ರಸಗೊಬ್ಬರ ಕೊಡಿ ಅಂತೇಳಿ ಅನ್ನದಾತರು ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಯೂರಿಯಾ ಗೊಬ್ಬರ ವಿತರಣೆ ನೀಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ. ಈಗ 1 ಎಕರೆಗೆ 1 ಚೀಲ ಅಂತ ಕೊಡ್ತಾ ಇದ್ದಾರೆ, ಅಂದ್ರೆ 1 ಬ್ಯಾಗ್ ಅಂತ ಕೊಡ್ತಾ ಇದ್ದಾರೆ. ಅದು ಸಾಕಾಗಲ್ಲ. ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಸಬೂಬ್ ಹೇಳ್ತಿರೋದು ನಮಗೆ ಕೇಂದ್ರದಿಂದ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಆಗ್ತಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸರ್ವರ್ ಸಮಸ್ಯೆ ಐತಿ, ತಾಂತ್ರಿಕ ದೋಷ ಐತಿ. ಅದು ಸಮಸ್ಯೆ ಇದು ಆದ್ರೆ ನಾವು ನಿಮ್ಗೆ ಗೊಬ್ಬರ ಕೊಡ್ತೀವಿ, ಇಲ್ಲ ಅಂದ್ರೆ ನೀವು ಹೊಳ್ಳಿ ಹೋಗ್ಬೇಕು ಅಂತೇಳಿ ಹೇಳ್ತಾರೆ. ಹಿಂಗಾದ್ರೆ ಹೆಂಗೆ ಸರ್ಕಾರ ಈ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂತೈತಿ. ಅದು ಎಲ್ಲರಿಗೆ ರೈತರಿಗೆ ಯಾವ ರೀತಿ ಏನು ಕೊಡ್ಬೇಕು ಅಲ್ರಿ. ಅಲ್ಲೆಲ್ಲೇ ಸೊಸೈಟಿ ಅದಾವೆ, ಅಲ್ಲೆಲ್ಲೇ ಹಂಚ್ಬಿಡ್ಬೇಕು. ಅವರೆಲ್ಲ ಕೊಟ್ಟು ಬಿಡ್ತಾರೆ, ಡೀಲರ್ ಕೊಡ್ತಾರೆ. ಡೀಲರ್ ಇವ್ರು ಏನು ಮಾಡ್ತಾರೆ, ಈಗ ಆ್ಯಕ್ಚುಲಿ ಎಕರೆಗೆ 1 ಚೀಲ ಕೊಡ್ಬೇಕಂದ್ರೆ ರೂಲ್ಸ್ ಐತಿ. ಇವ್ರು ಏನು ಮಾಡ್ತಾರೆ, 2 ಎಕರೆಗೆ 1 ಚೀಲ, ಮತ್ತು ಅದಕ್ಕೆ ಲಿಂಕ್ ಅಂತ. ಲಿಂಕ್ ಯಾವ ಉದ್ದೇಶಕ್ಕೆ ಕೊಡ್ಬೇಕು ಇವರು? ಹಾಂ, ಎಫ್ ಐ ಡಿ ಇರೋಲ್ಲಕ್ರಿ.
ಅಲ್ಲ ಇದ್ರ ಮ್ಯಾಗ ಇವರು ಕೊಡ್ತಾರ? ಅವ್ರು ಯಾರು ಬರಾಕತ್ತಿಲ್ರಿ. ನಾವು ಹೋಗಿ ಇಲ್ಲೇ ಕುಂತ ಊಟ ಇಲ್ಲ, ಏನಿಲ್ಲ, ಚಾ ಇಲ್ಲ, ಏನಿಲ್ಲ, ನಾಷ್ಟ ಇಲ್ಲ, ಮುಂಜಾನೆ ಬಂದು ಇಲ್ಲಿ ಕುಂತು ಬಿಡ್ತೀವಿ ರೀ ಸರ್. ಸರ್ವರ್ ಸಮಸ್ಯೆ. ಮತ್ತು ಇನ್ನು ಸ್ವಲ್ಪ ಕೊಟ್ಬಿಡ್ತಾರೆ, ಒಂದು 10-20 ಚೀಲ ಕೊಡ್ತಾರೆ, ಮತ್ತೆ ಬಂದ್ ಮಾಡಿಬಿಡ್ತಾರೆ. ಸರ್ವರ್ ಇಲ್ಲ, ಇದು ಇಲ್ಲ, ಏನಾಯ್ತೇನು ಸರ್? ಮತ್ತು ಮುಂದೆ ಏನು ಮಾಡ್ತಾರೆ ಏನು? ಮತ್ತು FID ತೊಗೊಂಡು ಬರ್ರಿ, FID ಇಲ್ಲ, ಏನಿಲ್ಲ ಅಂತ ಕಳಿಸ್ಬಿಡ್ತಾರೆ. ಇದು ಇಲ್ಲ, ಅದು ಇಲ್ಲ, ಈ ನಂಬರ್ ಇಲ್ಲ, ಆ ನಂಬರ್ ಇಲ್ಲ ಅಂತ ಕಳಿಸ್ಬಿಡ್ತಾರೆ ರೀ ಸರ್. ದಿನ ಹಿಂಗೆ ಬಂದ್ರೆ ರೈತರು ಏನು ಬಾಳೆ ಮಾಡ್ಬೇಕು, ಏನು ಇಲ್ಲೇ ಗೊಬ್ಬರದ ಅಂಗಡಿ ಮುಂದೆ ಕುಂತಿರ್ಬೇಕು. ಆನಂತರ ಬಿತ್ತು ಟೈಮ್ ಮಿಕ್ಕಿರ ಅಂತ ಕೊಟ್ಟರು ಉಪಯೋಗ ಇಲ್ಲ ಗೊಬ್ಬರ ನಮಗೆ. ಏನು ಮಾಡೋಕ್ಕಾಯ್ತು ನಾವು? ಇಲ್ಲಿ ಬೋರ್ಡ್ ಹಾಕ್ಬಿಟ್ರಿ, ತಿರ್ಗಾ ಮುರ್ಗ ಬರೋದು, ಆ ಬೋರ್ಡ್ ನೋಡೋದು, ಒಳ್ಳೆ ಹೋಗೋದು, ಹಿಂಗೆ ಮಾಡಾಕತ್ತಿ ಬಿಟ್ರಿ. ಹೆಂಗೆ ರೀ ಇದಕ್ಕೆ ಮುಂದೆ ದೊಡ್ಡ ಸಮಸ್ಯೆ. ಬಿತ್ತು ಟೈಮ್ ಅನ್ನಕ್ಕೆ ಮಿಕ್ಕೇ ಬಿಡ್ತೀರಿ, ಇನ್ನೊಂದು ವಾರ ಆದ್ರೆ ಹೆಸರಿಂದ ಅದಕ್ಕೆ ಸಮಸ್ಯೆ ಹಿಡ್ದೈತ್ರಿ. ಮತ್ತೆ ಹೆಂಗೆ ಮಾಡ್ತೀರಿ ನೋಡ್ರಿ? ಒಟ್ಟು ದಯವಿಟ್ಟು ಹಿರೇ ಗೊಬ್ಬರ ಸಿಕ್ಕೇಲ್ರಿ ಇನ್ನೂವರೆಗೆ 4 ದಿನ ಅಡ್ಡಾಡಕತ್ತಿ. ಅದಕ್ಕೆ ಹೆಂಗೆ ರೀ ಇದಕ್ಕೆ ಮುಂದೆ? ನಾವು ದಿವಸ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಬರ್ತೀವಿ ರೀ. ಮಧ್ಯಾಹ್ನ ಗೊಬ್ಬರ ಪಳ ಕಳಿಸ್ತೀವಿ. ರೈತರೆಲ್ಲ ಊರಿಂದ ಬೇರೆ ಬೇರೆ ತಾಲೂಕಿನಿಂದ ಬಂದಿರ್ತಾರೆ ರೀ. ಗೊಬ್ಬರ ಸಿಗೋಲ್ದು. ಗೊಬ್ಬರ ಐತಂದ್ರೆ ಇದು FID ಆಗ್ಬೇಕು, ಅದೇ ಅಂತಾರೆ. FID ಆದ್ರೂ FID ಆಗಿರ್ತಾವೆ ರೀ. ಒಮ್ಮೆ ಇದರಲ್ಲಿ ತಾಂತ್ರಿಕ ದೋಷ ಅಂತ ಹೇಳ್ತಾರೆ. ಅದಕ್ಕೆ ಉತ್ತಾರ ತೊಗೊಂಬರ್ರಿ ಅಂತಿರ್ತಾರೆ. ಉತ್ತಾರ ತೊಗೊಂಬರಕ್ಕೆ ಅಲ್ಲಿ ಹೋದ್ರೆ ಪಾಳೆ ಹೋಕ್ಕವು ಒಬ್ಬರು ರೈತರು. ಅದರಿಂದ ರೈತರಿಗೆ ಇದು ಗೊಬ್ಬರ ಅಂತ ಕೊಡಿಸ್ಬೇಕ್ರಿ. ಈಗ ಸಚಿವರು ಎಲ್ಲರೂ ಅದಾರ, ಅಲ್ಲಿಗೆ ಅದೆಲ್ಲ ಕೃಷಿ ಇಲಾಖೆ ಹೇಳ್ತಾರೆ ಗೊಬ್ಬರ ಐತಿ. ಹೊಳ್ಳಿ ಎಲ್ಲ ಗೊಬ್ಬರದ ರೇಟ್ ಜಾಸ್ತಿ ಮಾಡಿಬಿಟ್ಟಾರೆ. ಈಗ ಹೋದ ವರ್ಷ DAP ಎಲ್ಲ ಎಷ್ಟು ದೂರ 1500-1300 ರೂಪಾಯಿ ದೂರ. ಈಗ 2000-2500 ಹಿಂಗೆ ಮಾಡಿದ್ರೆ ರೈತ ಎಲ್ಲ ಹೋಗ್ಬೇಕ್ರಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಒಂದ್ ಕಡೆ ರಾಜ್ಯಾದ್ಯಂತ ಬಹುತೇಕ ಕಡೆಗಳಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗಿದೆ. ಇದನ್ನೇನು ಕೃತಕವಾಗಿ ಅಭಾವ ಸೃಷ್ಟಿ ಮಾಡಿದ್ದಾರೆ ಅಥವಾ ಆಕ್ಚುಲ್ ಆಗಿ ಸಪ್ಲೈ ಕಡಿಮೆ ಆಗಿ ಡಿಮ್ಯಾಂಡ್ ಜಾಸ್ತಿ ಆಗಿ ಈ ರೀತಿಯ ಅಭಾವ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆನೇ ಒಂದಿಷ್ಟು ಗೊಂದಲಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿದಾಗ ಏನಾದರೂ ಉತ್ತರ ಇದಕ್ಕೆ ಸಿಕ್ಕಿದೆಯಾ? ಶರ್ಮಿತಾ ಶೆಟ್ಟಿ, ಈ ಬಾರಿಯೂ ಕೂಡ ಕಳೆದ ವರ್ಷದಂತೆ ಮುಂಗಾರು ಆರಂಭದಲ್ಲಿಯೇ ರಸಗೊಬ್ಬರದ ಸಮಸ್ಯೆ ರಾಜ್ಯದಲ್ಲಿ ಉಂಟಾಗಿದೆ. ಪ್ರಮುಖವಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ರೈತರು ರಸಗೊಬ್ಬರಕ್ಕಾಗಿ ಪರದಾಡಬೇಕಾದಂತಹ ಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಇವತ್ತು CM DK ಶಿವಕುಮಾರ್ ಅವರ ಒಂದು ಸಭೆಯನ್ನು ಕೂಡ ಮಾಡ್ತಿದೆ. ಆ ಒಂದು ಸಭೆಯಲ್ಲಿಯೂ ಕೂಡ ಜಿಲ್ಲೆವಾರು ಈ ಒಂದು ರಸಗೊಬ್ಬರದ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ CM DK ಶಿವಕುಮಾರ್ ಸಮಾಲೋಚನೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಕೇಂದ್ರದಿಂದ ನಮಗೆ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ಜೂನ್ ಅವಧಿಯ ಒಳಗಾಗಿ 14 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರವನ್ನ ಕೇಂದ್ರ ಸರ್ಕಾರ ಪೂರೈಕೆಯನ್ನು ಮಾಡಬೇಕಿತ್ತು. ಈಗ ಇದುವರೆಗೂ 8 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮಾತ್ರ ಪೂರೈಕೆಯನ್ನು ಮಾಡಿದೆ. ಜೊತೆಗೆ ಈಗಾಗಲೇ ಈ ಒಂದು ರಸಗೊಬ್ಬರದ ಕೊರತೆಯ ಕಾರಣಕ್ಕಾಗಿ ಹಲವು ಭಾಗದಲ್ಲಿ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಜೊತೆಗೆ ಇದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು, ಹಾಗೆ ಅಂದ್ರೆ ಅಗತ್ಯ ಇರತಕ್ಕಂತ ರಸಗೊಬ್ಬರವನ್ನ ಯಾವ ರೀತಿಯಾಗಿ ಪೂರೈಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಇವತ್ತು DK ಶಿವಕುಮಾರ್ ಅವರು ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ 10 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಮಗೆ ನಮ್ಮ ಬಳಿ ಲಭ್ಯ ಇದೆ ಅನ್ನುವಂಥ ಮಾಹಿತಿಯನ್ನ ಕೃಷಿ ಇಲಾಖೆಯವರು ದಾಖಲೆ ಸಮೇತ ಕೊಡ್ತಾರೆ. ಆದರೆ ಇಲ್ಲಿ ವಾಸ್ತವ ಏನಿದೆ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ರೈತರು ರಸಗೊಬ್ಬರದ ಕೊರತೆ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ರೈತರಿಗೆ ಸರಿಯಾದ ಸಮಯಕ್ಕೆ ರಸಗೊಬ್ಬರ ಸಿಗ್ತಾ ಇಲ್ಲ, ಸಾಕಷ್ಟು ಆಕ್ರೋಶಗಳನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೃಷಿ ಇಲಾಖೆಯ ಒಂದು ನಿರ್ವಹಣೆಯಲ್ಲಿಯೂ ಕೂಡ ಕೊರತೆ ಇದೆಯಾ ಹಾಗಿದ್ರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಿದ್ದಂತ ರಸಗೊಬ್ಬರ ಏನು ಕೊರತೆ ಆಗಿದ್ದಿಲ್ಲ, ಆ ಒಂದು ಕೊರತೆಯ ನಡುವೆ ಇವರು ಸರಿಯಾಗಿ ಸಮರ್ಪಕವಾಗಿ ಹಂಚಿಕೆಯನ್ನು ಕೂಡ ಮಾಡಬೇಕಿತ್ತು. ದಾಸ್ತಾನಿದಂತ ರಸಗೊಬ್ಬರವನ್ನ ಯಾರ್ಯಾರಿಗೆ ಅಗತ್ಯ ಇದೆ, ಯಾವ ಭಾಗದಲ್ಲಿ ಅಂದ್ರೆ ಈಗಾಗಲೇ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಬಿತ್ತನೆ ಕಾರ್ಯಗಳು ನಡೀತಾ ಇದೆ, ಅವರಿಗೆ ಅಗತ್ಯ ಇರುತ್ತೆ, ಅದನ್ನ ನೋಡಿಕೊಂಡು ಇವರು ಸರಬರಾಜನ್ನು ಕೂಡ ಮಾಡಬೇಕಿತ್ತು. ಆ ಒಂದು ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಲೋಪದೋಷವೂ ಕೂಡ ಕಂಡು ಬಂದಂತೆ ಕಾಣುತ್ತದೆ. ಅದೇ ಒಂದು ಕಾರಣಕ್ಕಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಅಗತ್ಯ ಇದೆಯೋ ಆ ಒಂದು ಜಿಲ್ಲೆಯಲ್ಲಿ ಸರಿಯಾದ ರೀತಿಯಲ್ಲಿ ರಸಗೊಬ್ಬರ ಪೂರೈಕೆ ಆಗ್ತಿಲ್ಲ. ಈ ಎಲ್ಲ ಅಂಶಗಳ ಕುರಿತಂತೆ ಇವತ್ತು CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ಜೊತೆಗೆ ಅಗತ್ಯಕ್ಕೆ ಅನುಗುಣವಾಗಿ ಸರಬರಾಜು ಮಾಡುವಂಥದ್ದು, ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ಕೆಲಸವನ್ನು ಕೂಡ CM DK ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮಾಡಬಹುದು. ಈಗಾಗಲೇ ಕೇಂದ್ರ ಸರ್ಕಾರ ರಸಗೊಬ್ಬರದ ಒಂದು ಕೊರತೆಯನ್ನು ಕೂಡ ಎದುರಿಸ್ತಾ ಇದೆ. ಕೊಲ್ಲಿ ರಾಷ್ಟ್ರದ ಯುದ್ಧದ ಪರಿಣಾಮವಾಗಿ ಭಾರತಕ್ಕೆ ಆಮದಾಗಬೇಕಿದ್ದಂತಹ ರಸಗೊಬ್ಬರಗಳು ಸರಿಯಾದ ಪ್ರಮಾಣದಲ್ಲಿ ಆಮದು ಕೂಡ ಆಗ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿ ಬಹುತೇಕವಾಗಿ ಎಲ್ಲಾ ರಾಜ್ಯಗಳಿಗೂ ಹಂಚಿಕೆ ಮಾಡಬೇಕಿದ್ದಂತಹ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣ
ಪ್ರಮಾಣವನ್ನು ಮಾತ್ರ ಕೇಂದ್ರ ಸರ್ಕಾರ ರಸಗೊಬ್ಬರವನ್ನು ಹಂಚಿಕೆ ಮಾಡಿದೆ. ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ರೈತರಿಗೆ ಯಾವ ರೀತಿಯಾಗಿ ಪರ್ಯಾಯವಾಗಿ ಇವರು ವ್ಯವಸ್ಥೆಗಳನ್ನು ಕಲ್ಪಿಸಬಹುದು, ರಾಸಾಯನಿಕ ಗೊಬ್ಬರದ ಹೊರತಾಗಿ ಇನ್ಯಾವುದೋ ಸಾವಯವ ಗೊಬ್ಬರಗಳನ್ನು ಯಾವ ರೀತಿಯಾಗಿ ಅವರಿಗೆ ಪೂರೈಕೆ ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು, ಈ ಎಲ್ಲ ಅಂಶಗಳ ಬಗ್ಗೆಯೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಮಾಲೋಚನೆಯನ್ನು ಮಾಡ್ತಾರೆ. ಅಧಿಕಾರಿಗಳೊಂದಿಗೆ ನಡೀತಾ ಇರತಕ್ಕಂಥ ಸಭೆಯಲ್ಲಿ ಈ ಒಂದು ವಿಚಾರವನ್ನು ಕೂಡ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಪ್ರಮುಖವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕೊರತೆ ಆಗಿರುವಂತಹ ಕಾರಣಕ್ಕಾಗಿ ರಸಗೊಬ್ಬರದ ಒಂದು ಅಭಾವ ಸೃಷ್ಟಿಯಾಗಿದೆ. ಜೊತೆಗೆ ಕಾಳಸಂತೆಯಲ್ಲಿಯೂ ಕೂಡ ರಸಗೊಬ್ಬರವನ್ನ ಮಾರಾಟ ಮಾಡುವ ಜಾಲವೂ ಕೂಡ ಇದ್ದಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಈ ರೀತಿಯ ಸಮಸ್ಯೆಗಳು ಉದ್ಭವವಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದಂಧೆಕೋರರು ಹಣವನ್ನು ಮಾಡ್ಕೊಳ್ಬಹುದು ಅನ್ನುವ ನಿಟ್ಟಿನಲ್ಲಿ ಕೃತಕ ಅಭಾವವನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಮಾಲೋಚನೆ ಮಾಡ್ತಾರೆ, ಅಧಿಕಾರಿಗಳಿಂದ ಚರ್ಚೆಯನ್ನು ಮಾಡ್ತಾರೆ, ಒಂದಿಷ್ಟು ನಿರ್ದೇಶನವನ್ನು ಕೂಡ ಅಧಿಕಾರಿಗಳಿಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್. ಇನ್ನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಖಾತೆ ಖ್ಯಾತೆ ಅನ್ನೋದು ಮುಗಿದಿಲ್ಲ. ಬೆಂಗಳೂರು ಪೂರ್ಣ ಖಾತೆಗೆ ಮತ್ತೊಮ್ಮೆ ಕೃಷ್ಣ ಬೈರೇಗೌಡ ಪಟ್ಟನ್ನ ಹಿಡಿದಿದ್ದಾರೆ. ಅರ್ಧ ಖಾತೆಯನ್ನ ಕೊಟ್ಟಿರೋದಕ್ಕೆ ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಕೊಟ್ರೆ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಅರ್ಧಂಬರ್ಧ ಕೊಡೋದಾದ್ರೆ ನಂಗೆ ಆ ಖಾತೆ ಬೇಡ, ಹಿಂದೆ ನಾನು ನಿಭಾಯಿಸಿದಂತ ಕಂದಾಯ ಇಲಾಖೆಯನ್ನೇ ನನಗೆ ಕೊಡಿ ಅಂತ ಕೇಳಿದ್ರು. ಈಗ ಮತ್ತೊಮ್ಮೆ ತಮ್ಮ ಅಸಮಾಧಾನವನ್ನ ಇದೇ ವಿಷಯವಾಗಿ ವ್ಯಕ್ತಪಡಿಸಿದ್ದಾರೆ. ಖಾತೆ ಸಂಪೂರ್ಣವಾಗಿದ್ರೆ ಉತ್ತಮ ಫಲಿತಾಂಶ ಕೊಡಬಹುದು, ಜವಾಬ್ದಾರಿ ಇದ್ರೆ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ. ಅರ್ಧಂಬರ್ಧ ಖಾತೆ ಕೊಟ್ರೆ ಏನ್ ಕೆಲಸ ಮಾಡಕ್ಕಾಗುತ್ತೆ, ಅಭಿವೃದ್ಧಿ ಹೆಂಗ್ ಮಾಡಕ್ಕಾಗತ್ತೆ ಅಂತ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡ ತಮ್ಮ ಅಸಮಾಧಾನವನ್ನ ಮತ್ತೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸವಾಲು ಬಹಳ ದೊಡ್ಡ ಜವಾಬ್ದಾರಿ ಇದು. ಬೆಂಗಳೂರು ಜನರ ನಿರೀಕ್ಷೆ ಮತ್ತೆ ಪಕ್ಷದ ನಿರೀಕ್ಷೆ ಕೂಡ ಬಹಳಷ್ಟಿದೆ. ಜವಾಬ್ದಾರಿ ತಗೊಳ್ಳುವಾಗ ಒಂದು ಸ್ಪಷ್ಟತೆ ಇರಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನು ಬೆಂಗಳೂರು ಖಾತೆ ಬಗ್ಗೆ ಸಿಎಂಗೆ ಮನವರಿಕೆಯನ್ನ ಮಾಡಿದ್ದೀನಿ, ಸಿಎಂ ಇನ್ನೆರಡು ದಿನದಲ್ಲಿ ಈ ಬಗ್ಗೆ ಇತ್ಯರ್ಥ ಮಾಡ್ತಾರೆ ಅಂತಲೂ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಕಠಿಣವಾದಂತ ಜವಾಬ್ದಾರಿಯನ್ನ ಮಾನ್ಯ ಮುಖ್ಯಮಂತ್ರಿಯವರು ಪಕ್ಷ ನನಗೆ ವಹಿಸಿದೆ. ಬೆಂಗಳೂರಿನ ಅಭಿವೃದ್ಧಿ ವಿಷಯವನ್ನ ನೋಡ್ಕೊಳ್ಳಿಕ್ಕೆ ಇದು ಬಹಳ ಕಠಿಣ ಸವಾಲು. ಅಧಿಕಾರ ಅಂತ ನಾನು ಇದನ್ನ ಭಾವಿಸೋದಿಲ್ಲ, ಯಾಕಂದ್ರೆ ಇದು ದೊಡ್ಡ ಜವಾಬ್ದಾರಿ. ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಅಪಾರ ಇದೆ, ಮುಖ್ಯಮಂತ್ರಿಗಳು ಪಕ್ಷದ ನಿರೀಕ್ಷೆನೂ ಅಪಾರ ಇದೆ. ಏನಾದ್ರೂ ಒಂದು ಜನಪರವಾಗಿ ಸುಧಾರಣೆ ಆಗ್ಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ತಗೊಳ್ಳುವಾಗ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಬೇಕು. ಯಾಕೆಂದ್ರೆ ನಾನು ವೈಯಕ್ತಿಕವಾಗಿ ಏನೇ ಜವಾಬ್ದಾರಿ ತಗೊಂಡ್ರು ಅದಕ್ಕೊಂದು ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಇರುತ್ತೆ. ಏನ್ ಅಕೌಂಟಬಿಲಿಟಿ, ಪಕ್ಷ ಆಗ್ಲಿ ಜನ ಆಗ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನ ಫಲಿತಾಂಶ ರಿಸಲ್ಟ್ ರೂಪದಲ್ಲಿ ನಾವು ಕೊಡ್ಬೇಕಾಗತ್ತೆ. ಸೊ ಕೊಡ್ಬೇಕು ಅಂತ ಹೇಳಿದ್ರೆ ಜವಾಬ್ದಾರಿಯಲ್ಲೂ ಸ್ಪಷ್ಟತೆ ಇರಬೇಕು. ಆ ಜವಾಬ್ದಾರಿ ಜೊತೆಗೆ ಏನು ಹಂಚಿಕೆ ಆಗಿದೆ ಅದರಲ್ಲೂ ಸ್ಪಷ್ಟತೆ ಇರಬೇಕು. ಸೊ ಆ ಸ್ಪಷ್ಟತೆ ಇರಬೇಕು, ಇದ್ರೆ ಮಾತ್ರ ಸ್ವಲ್ಪ ನಾವು ಏನು ನಿರೀಕ್ಷೆಗಳಿದಾವೆ, ಏನು ಉತ್ತರದಾಯಿತ್ವ ಅಕೌಂಟಬಿಲಿಟಿ ಇದೆ, ಏನು ಫಲಿತಾಂಶ ರಿಸಲ್ಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಡೆಲಿವರ್ ಮಾಡಬೇಕು ಅಂದ್ರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು ಅಂತ ನಾನು ಮನವಿಯನ್ನ ಮಾಡಿದ್ದೇನೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನ ನಾನು ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ತೀರ್ಮಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು 2 ಕೋಟಿಯಷ್ಟು ವಿಮೆ ಹಣಕ್ಕಾಗಿ ಪತ್ನಿಯಿಂದಲೇ ಪತಿಯ ಕೊಲೆ ಆಯ್ತಾ? ಇಂಥದ್ದೊಂದು ಅನುಮಾನಗಳು ಮತ್ತೆ ಆರೋಪ ಕೇಳಿಬಂದಿದೆ. ಗ್ಲೂಕೋಸ್ ಬಾಟಲ್ನಲ್ಲಿ ವಿಷ ಹಾಕಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಘೋಡಗೇರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. 45 ವರ್ಷದ ನಿವೃತ್ತ ಸೈನಿಕ ಸಂದೀಪ್ ಕೊಲೆಯಾದವ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಈತ ಬೇಸಿಕ್ಲಿ ಈ ಘೋಡಗೇರಿಯ ನಿವಾಸಿನೇ ಆಗಿರ್ತಾನೆ. ಈತನಿಗೊಂದು ಆಕ್ಸಿಡೆಂಟ್ ಆಗಿರುತ್ತೆ, ಹಾಗಾಗಿ ಹಾಸ್ಪಿಟಲ್ಗೆ ಈತನನ್ನು ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುತ್ತೆ. ಚಿಕಿತ್ಸೆಯ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲೇ ಆತನ ಪತ್ನಿ ಸುಮಾ ಆತನಿಗೆ ಗ್ಲೂಕೋಸ್ ಬಾಟಲ್ನಲ್ಲಿ ವಿಷ ಸೇರಿಸಿ ಆತನನ್ನ ಕೊಲೆ ಮಾಡಿದಾಳೆ. ವಿಮೆ ಹಣಕ್ಕೋಸ್ಕರ, ಸುಮಾರು 2 ಕೋಟಿಯಷ್ಟು ವಿಮೆ ಹಣಕ್ಕೋಸ್ಕರನೇ ಗಂಡನನ್ನ ಸಾಯಿಸಿದ್ದಾಳೆ ಅಂತ ಹೇಳಿ ಈ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಹುಕ್ಕೇರಿ ಲಕ್ಷ್ಮೀದೇವಿ ಜಾತ್ರೆ ಮುಗಿಸಿ ಬರುವಾಗ ಒಂದು ಅಪಘಾತವಾಗಿರುತ್ತೆ. ಚಿಕಿತ್ಸೆಗಂತ ಖಾಸಗಿ ಆಸ್ಪತ್ರೆಗೆ ಸಂದೀಪ್ನನ್ನ ದಾಖಲು ಮಾಡಿರ್ತಾರೆ. ಪ್ರಿಯಕರನ ಜೊತೆಯಲ್ಲಿ ಸೇರಿ ಹೆಂಡ್ತಿನೇ ಕೊಲೆಗೆ ಸಂಚನ್ನ ರೂಪಿಸಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿದೆ. ಗಂಡ ಸತ್ರೆ ವಿಮೆ ಹಣ, ಕೋಟಿ ಕೋಟಿ ಹಣ ತನಗೇ ಬರುತ್ತೆ ಅಂತ ಹೇಳಿ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿದೆ.
ಇನ್ನು ಈಕೆಯ ಹಿನ್ನೆಲೆಯನ್ನ ನೋಡೋದಾದ್ರೆ ಸಂದೀಪ್ನನ್ನ ಈಕೆ ಮದುವೆ ಆಗಿದ್ದು, ಆದ್ರೆ 3 ವರ್ಷಗಳಿಂದ ಪುಂಡಲೀಕ ಎಂಬಾತನ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲಂತೆ. ಅನೈತಿಕ ಸಂಬಂಧ ಹೊರ ಬರಬಾರ್ದು ಅಂತ ಹೇಳಿ ಗಂಡನನ್ನೇ ಕೊಲೆ ಮಾಡಿದ್ದಾಳೆ ಅಂತೇಳಿ ಸಂಶಯನೂ ಇದೆ. ಈ ಬಗ್ಗೆ ಸಂದೀಪ್ ಪೋಷಕರು ಪತ್ನಿ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಗಂಡನಿಗೆ ಪತ್ನಿ ಹಾಗಾದ್ರೆ ಚಟ್ಟ ಕಟ್ಟದ್ಲಾ? ಗ್ಲೂಕೋಸ್ ಅಲ್ಲಿ ವಿಷ ಹಾಕಿ ಕೊಲೆ ಮಾಡಿದ್ದಾಳೆ ಅಂತ ಆರೋಪ ಕೇಳಬಂದಿದೆ. ಇನ್ನು 3 ತಿಂಗಳ ಬಳಿಕ ಈಗ ಹೂತಿದ್ದಂತ ಶವವನ್ನ ಹೊರಗಡೆ ತೆಗೆದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಯಮಕನಮರಡಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಶವದಲ್ಲಿನ ಅವಶೇಷಗಳನ್ನ ಮತ್ತೊಮ್ಮೆ FSLಗೆ ರವಾನೆ ಮಾಡಿದ್ದಾರೆ. ಅಲ್ಲಿಂದ ವರದಿ ಬಂದ ಬಳಿಕ ಮುಂದೆ ಏನ್ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸರು ನಿರ್ಧಾರವನ್ನ ಮಾಡ್ತಾರೆ. ಇನ್ನು ಇಲ್ಲಿ 2 ಕೋಟಿ ವಿಮೆ ಹಣಕ್ಕಾಗಿ ಪತ್ನಿಯಿಂದಲೇ ಪತಿ ಕೊಲೆ ಕೇಸ್ ಸಂಬಂಧ ಮಾಜಿ ಸೈನಿಕರ ಪತ್ನಿಯ ಪ್ರಿಯಕರ ಕೂಡ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಂದೀಪ್ ಪೋಷಕರು ಆರೋಪ ಮಾಡ್ತಿರೋದು ಹೆಂಡತಿ ಮತ್ತೆ ಆಕೆಯ ಲವರ್ ಸೇರ್ಕೊಂಡು ತನ್ನ ಮಗನನ್ನ ಕೊಲೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈತನು ಕೂಡ ಅಂದ್ರೆ ಅಫೇರ್ ಇಟ್ಕೊಂಡಿದ್ಲಲ್ಲ ಅವಳು, ಈಗ ಆತ ಕೂಡ ಹೇಳ್ತಿರೋದು ಸೆಲ್ಫಿ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಪ್ರಿಯಕರ ಪುಂಡಲೀಕ. ಸುಮಾ ಪತಿ ಟೀ ಅಂಗಡಿ ಓಪನ್ ಮಾಡಿದ್ರಂತೆ, ಅಂದ್ರೆ ಸಂದೀಪ್ ಟೀ ಅಂಗಡಿ ಓಪನ್ ಮಾಡಿದ್ರು, ಆಳು ಸಿಗ್ಲಿಲ್ಲ ಕೆಲ್ಸಕ್ಕೆ, ಅವಾಗ ನನ್ನನ್ನ ಟೀ ಅಂಗಡಿಗೆ ಕರ್ಕೊಂಡು ಹೋಗಿದ್ರು. ಈ ವೇಳೆ ಸಂದೀಪ್ ಪತ್ನಿ ಸುಮಾ ಪರಿಚಯ ತನಗಾಯ್ತು. ಇಬ್ಬರ ನಡುವೆ ಸ್ನೇಹ ಆಗಿ ಅದು ರಿಲೇಶನ್ಶಿಪ್ ತನಕ ಹೋಯ್ತು. ಪತಿಗೆ ಮದ್ಯ ಮತ್ತು ನಿದ್ದೆ ಮಾತ್ರೆಯನ್ನ ಆಗಾಗ ಇವಳು ಕುಡಿಸ್ತಾ ಇದ್ಲು. ಈ ಬಗ್ಗೆ ಕೇಳಿದ್ದಕ್ಕೆ ಅವನ್ ಸತ್ರ ಸಾಯ್ಲಿ ಅಂತ ಹೇಳ್ತಾ ಇದ್ಲಂತೆ. ಹುಕ್ಕೇರಿ ಜಾತ್ರೆಗೆ ಹೋಗಿ ಬರುವಾಗ ಆಕ್ಸಿಡೆಂಟ್ ಆಯ್ತು. ಸಂದೀಪ್ ಆಸ್ಪತ್ರೆಗೆ ದಾಖಲಾದಾಗ ಸುಮಾ ಕಾಲ್ ಮಾಡಿ ಹುಳುಗಳಿಗೆ ಹೊಡಿತಾರಲ್ಲ ಔಷಧಿ ತಗೊಂಡ್ ಬಾ ಅಂತ ಹೇಳಿದ್ಲು. ನಾನು ಔಷಧಿ ತಂದು ಕೊಟ್ಟೆ. ಮಾರನೇ ದಿನ ಸಂದೀಪ್ ಸತ್ತೋದ. ಆಕೆ ಹೇಳಿದ ಮಾತು ಕೇಳಿದ್ರೆ ನನಗೆ ಅನುಮಾನ ಬರುತ್ತೆ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಪ್ರಿಯಕರನೇ ಹೇಳ್ತಾ ಇದ್ದಾನೆ. ಅದು 1 ತಿಂಗಳಂತೆ ಅವ್ರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ಮದು ಫ್ರೆಂಡ್ಶಿಪ್ ಹಾಕೋತ ನಾವು ರಿಲೇಷನ್ಶಿಪ್ದಾಗ ಹೋದು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ. ನನಗೂ ರಗಡ ಆಸೆ ಹುಡ್ಸಿರು ಅವ್ರ, ಹಂಗೆ ಹಿಂಗೆ ನನ್ನ ಮಕ್ಕಳ ಜೊತೆ ನೋಡ್ಕೊತಾನೋ ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದ್ಲೆ ನಾ ಮೂರಿ ಅನ್ಕೋತ ಗಪ್ಪ ಇದ್ನಿ. ಏನೋ ಅವ್ರ ಕೂಡನೂ ಚಲೋ ಇದ್ನಿ, ಇವ್ರ ಕೂಡನೂ ಇಬ್ಬರು ಕೂಡ ಚಲೋ ಇದ್ನಿ. ಇವ್ರು ಒಟ್ಟು ಸಾಹೇಬ್ರ ಮನೆಯ ಫುಲ್ ಸಾಹೇಬ್ರಂದ್ರೆ ಸಂದೀಪ್ ಮಂಜರ್ಗಿ ಫುಲ್ಲು ಕುಡಿತಿರು ಮಾಡ್ತಿರು ಬೀಳ್ತಿರು. ಕುಡಿಯೋಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಗಂಟ್ಲಿ ಸರಿ ಮನ್ಯಾಗ ಓದಿಡ್ತಿರು, ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರು. ಇವರ ಕುಡಿಯೋಕೆ ಕಾರಣನೇ ಮೇನ್ ಇವ್ರ. ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ ಅವ್ನು ಸತ್ರ ಸಾಯ್ಲಿ ಬಿಡ ಹಿಂಗೆ ಕಾಮನ್ ಆಗಿ ಅಂತಾರಂತ ಅನ್ಕೊಂಡಿನ. ಹಿಂಗೆ ಸಡನ್ನಾಗಿ ಒಮ್ಮೆ ಮೊನ್ನೆಯವ್ರಿಗೆ ಹುಕ್ಕೇರಿ ಜಾತ್ರೆ ಅಂದ್ರೆ ಬರ್ತಾನೆ ಅಷ್ಟೇ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಚಿಕ್ಕೋಡಿ ರಿಪೋರ್ಟರ್ ಲೋಹಿತ್. 3 ತಿಂಗಳಾದ್ಮೇಲೆ ತನಿಖೆ ಚುರುಕನ್ನ ಪಡ್ಕೊಳ್ಳೋದಕ್ಕೆ ಕಾರಣ ಏನು? ಇವಾಗ ಹೆಂಗ್ ಎಚ್ಚೆತ್ಕೊಂಡ್ರು ಪೊಲೀಸರು? 3 ತಿಂಗಳ ತನಕ ಏನು ಮಾಡ್ತಾ ಇದ್ರು? ಅಂದ್ರೆ ಪುಂಡಲೀಕ ವಿಡಿಯೋ ರಿಲೀಸ್ ಮಾಡಿದ ಮೇಲೆ ಮತ್ ಪೊಲೀಸರಿಗೂ ಅನುಮಾನ ವ್ಯಕ್ತವಾಯ್ತಾ? ಮತ್ ಬದುಕಿದ್ದಾಗ ಸಂದೀಪ್ ಮತ್ತೆ ಪತ್ನಿಗೆ ಈ ಅನ್ಯೋನ್ಯತೆ ಅನ್ನೋದು ಎಷ್ಟು ಮಟ್ಟಿಗಿತ್ತಂತೆ? ಅವ್ರ ಪೋಷಕರು ಏನೆಲ್ಲ ಆರೋಪ ಮಾಡಿದ್ದಾರೆ? ಖಂಡಿತವಾಗ್ಲೂ ಶರ್ಮಿತಾ, ಏನಂತಂದ್ರೆ ಇದೊಂದು ರೀತಿಯ ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದಾಗುತ್ತೆ. ಯಾಕಂತಂದ್ರೆ ಕೊಲೆ ಆದಂತ ಬಳಿಕ 3 ತಿಂಗಳ ಬಳಿಕ ಈ ಒಂದು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಮುಂಚೆ ಎಲ್ಲರೂ ಕೂಡ ಏನಂತಂದ್ರೆ ಇದೊಂದು ಅಪಘಾತ ನಡೆದಾದ್ಮೇಲೆ ಆತ ಸಾವನ್ನಪ್ಪಿದ್ದಾನೆ. ಯಾಕಂತಂದ್ರೆ ಅಪಘಾತದ ಸಂದರ್ಭದಲ್ಲಿ ಆತನಿಗೆ ಮೇಜರ್ ಹೆಡ್ ಇಂಜುರಿ ಆಗಿರುತ್ತೆ. ಸೊ ಆತ ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ಸಾವನ್ನಪ್ತಾನೆ. ಎಲ್ಲರೂ ಕೂಡ ಇದೊಂದು ಸಹಜ ಸಾವು ಅಂತಾನೆ ಸುಮ್ಮನೆ ಆಗಿರ್ತಾರೆ. ಬಟ್ ಆ ಒಂದು ಸಂದರ್ಭದಲ್ಲೂ ಕೂಡ ಅಸಹಜ ಸಾವು ಅನ್ನುವಂಥದ್ದು ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಆದ್ರೆ ಯಾವಾಗ ಶವದ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ, ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ವಿಷ ಪ್ರಶಾನ ಮಾಡಿರೋದು ಕಂಡು ಬಂದಿರೋದಿಲ್ಲ. ಸೊ ಹಾಗಾಗಿ 3 ತಿಂಗಳವರೆಗೂ ಕೂಡ ಇದು ಆ ಒಂದು ತನಿಖೆ ಚುರುಕುಗೊಂಡಿರೋಲ್ಲ. ಯಾವಾಗ ಏನಂತಂದ್ರೆ ಪ್ರಿಯಕರ ಮತ್ತೆ ಆಕೆ ಪತ್ನಿ ಸುಮಾ ಇದ್ದಾಳೆ, ಇಬ್ಬರ ಮಧ್ಯೆ ಜಗಳ ಆಗುತ್ತೆ. ಯಾಕಂತಂದ್ರೆ ಮುಂಚೆಯಿಂದಲೂ ಕೂಡ ಸುಮಾ ಮತ್ತೆ ಪ್ರಿಯಕರ ಪುಂಡ್ಲಿಕ್ ನಡುವೆ ಅಕ್ರಮ ಸಂಬಂಧ ಇರ್ತಕ್ಕಂಥದ್ದು. ಸೊ ದುಡ್ಡು ಬರುತ್ತೆ, ಇಬ್ರು ಕೂಡ ದುಡ್ಡು ಹಂಚ್ಕೊಳ್ಳೋಣ ಅನ್ನುವಂತ ಮಾತನ್ನ ಪ್ರಿಯಕರನಿಗೂ ಕೂಡ ಆಕೆ ಹೇಳಿರ್ತಾಳೆ. ಆದ್ರೆ ಯಾವಾಗ ದುಡ್ಡು ಬಂದಂತ ಸಂದರ್ಭದಲ್ಲಿ ಸುಮಾ ಆಕೆ ಪುಂಡಲಿಕನಿಗೆ ಏನಂತಂದ್ರೆ ದುಡ್ಡು ಕೊಡೋದಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕಂದ್ರೆ ಆತ ಏನ್ ಪ್ರಿಯಕರ ಇದ್ದಾನೆ ಆ ಮೇಲಿನ ಮೇಲೆ ಆಕೆಯನ್ನ ದುಡ್ಡು ಕೇಳುವಂತದ್ದು, ನನಗೆ ಹೆಚ್ಚಿನ ಹಣ ಬೇಕು ಅಂತ ಕೇಳುವಂತದ್ದು ಮಾಡ್ತಾ ಇರ್ತಾನೆ. ಸೊ ಯಾವಾಗ ಸುಮಾ ಆತನಿಗೆ ಹಣ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾಳೋ ಆ ಒಂದು ಸಂದರ್ಭದಲ್ಲಿ ಪ್ರಿಯಕರನೇ ಏನಂತಂದ್ರೆ ಈ ಒಂದು ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಏನು ಪತಿ ಸಂದೀಪ್ ಇದ್ದಾನೆ, ಈತನನ್ನ ಕೊಲೆ ಮಾಡೋದಕ್ಕೆ ಸ್ವತಃ
ಆತನ ಹೆಂಡತಿಯ ಕೈವಾಡನೇ ಇದೆ ಅನ್ನುವಂತ ಈಗಾಗಲೇ ಹೇಳಿಕೆನೂ ಕೂಡ ಆತ ಪ್ರಿಯಕರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಶರ್ಮಿತಾ. ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಲೋಹಿತ್.